ಈಗ ನಾವು ಪ್ರತಿಮೆಯಲ್ಲೇ ಆವಾಹನೆ ಮಾಡಬೇಕು. ಮಾನಸೈರುಪಚಾರೈಶ್ಚ ಪೂಜಾಂ ಸಮ್ಯಕ್ ಸಮಾಚರೇತ್ ಅಂತ ಹೇಳಿ ಮನಸ್ಸಿನಲ್ಲಿ ದೇವರನ್ನ ಪೂಜೆ ಮಾಡಿ ಆಯ್ತು. ಈಗ ನಮ್ಮ ಹೃತ್ಕಮಲದಲ್ಲಿರುವ ಭಗವಂತನನ್ನ ಪ್ರತಿಮೆಗೆ ಆವಾಹನೆ ಮಾಡುವ ಕ್ರಮವನ್ನು ಹೇಳ್ತಾರೆ. ಬಹಿರ್ಯಾಗ ಪ್ರಸಿದ್ಧ್ಯರ್ಥಂ ಉಚ್ಚರನ್ನ ಪ್ರಣವಂ ತಥಾ ದೇವಂ ಸುಷುಮ್ನಾ ಮಾರ್ಗೇಣ ಆನೀಯ ಬ್ರಹ್ಮರಂಧ್ರಕಂ ವಾಮನಾಸಪುಟೇ ಧ್ಯಾತ್ವಾ ನಿರ್ಗತಂ ಸ್ವಾಂಜಲಿ ಸ್ಥಿತಂ ಸಂಪೂಜ್ಯ ಪ್ರತಿಮಾದೌತು ಪುಷ್ಪಮಾರೋಪ್ಯ ಮಂತ್ರತಃ ಸಹಸ್ರ ಶೀರ್ಷಾ ಮಂತ್ರೇಣ ಕುರ್ಯಾತ್ ಆವಾಹನಂ ವಿಭೋಃ ಹೃಸ್ಥಂ ದೇವಂ ಸಮಾವಾಹ್ಯ ಬಹಿರ್ಬಿಂಬೆ ನಿಯೋಜಯೇತ್. ಎದ್ದು ನಿಂತ್ಕೊಳ್ಬೇಕು. ಎದ್ದು ನಿಂತ್ಕೊಂಡು ಮನಸ್ಸಿನಲ್ಲಿರುವ ಭಗವಂತನನ್ನ ಪೂಜೆ ಮಾಡಿದ ಆ ರೂಪವನ್ನ ಧ್ಯಾನ ಮಾಡಬೇಕು. ಧ್ಯಾನ ಮಾಡ್ತಾ ಪ್ರಣವ ಉಚ್ಚಾರ ಮಾಡಬೇಕು, ಓಂಕಾರ. ಆ ಓಂಕಾರ ಉಚ್ಚಾರ ಮಾಡ್ತಾ ಸುಷುಮ್ನ ನಾಡಿಯ ಮೂಲಕವಾಗಿ ಭಗವಂತನನ್ನ ಆ ಹೃತ್ಕಮಲದಿಂದ ಬ್ರಹ್ಮರಂಧ್ರದವರೆಗೆ ಕರ್ಕೊಂಡು ಬರಬೇಕು. ಅಲ್ಲಿ ಎಡಭಾಗದ ಮೂಗಿನ ರಂಧ್ರದಲ್ಲಿ ದೇವರನ್ನ ಧ್ಯಾನ ಮಾಡಬೇಕು. ವಾಮನಾಸಪುಟೇ ಧ್ಯಾತ್ವ ನಿರ್ಗತಂ ಸ್ವಾಂಜಲಿ ಸ್ಥಿತಂ. ಅಲ್ಲಿಂದ ವಾಮನಾಸಪುಟದ ಮೂಲಕವಾಗಿ ಅಂದರೆ ಎಡಮೂಗಿನ ಮೂಲಕವಾಗಿ ನಮ್ಮ ಅಂಜಲಿಗೆ ದೇವರು ಬಂದು ಕುಳಿತಂತೆ ಭಾವಿಸಬೇಕು. ದೇವರನ್ನ ಅಲ್ಲಿ ಚಿಂತನೆ ಮಾಡಬೇಕು. ನಮ್ಮ ಕೈಯಲ್ಲಿ ಹೂ ಮತ್ತೆ ತುಳಸಿ ಹಿಡ್ಕೊಂಡಿರ್ಬೇಕು, ಗಂಧ ತುಳಸಿ ಹೂ. ಆ ಬೊಗಸೆಯಲ್ಲಿ ದೇವರು ಬಂದು ಸನ್ನಿಹಿತನಾದ ಅಂತ ಹೇಳಿ ಒಂದು ಭಾವನೆ ತಾಳಬೇಕು. ಅಲ್ಲಿಯೂ ದೇವರನ್ನ ಪೂಜೆ ಮಾಡಬೇಕು. ಆಮೇಲೆ ಆ ಪುಷ್ಪವನ್ನ ಸಹಸ್ರ ಶೀರ್ಷ ಮಂತ್ರ ಆತ್ಮಾದೇವಾನ ಮಂತ್ರದಿಂದ ಪ್ರತಿಯ ಮೇಲೆ ಸಮರ್ಪಣೆ ಮಾಡಬೇಕು. ಅಂದರೆ ಇಲ್ಲಿಗೆ ನಮ್ಮ ಹೃತ್ಕಮಲದಲ್ಲಿ ಇದ್ದಂತಹ ಭಗವಂತ ಪ್ರತಿಮೆಗೆ ಬಂದ ಹಾಗಾಯ್ತು. ಈ ಕ್ರಮ ಏನಿದೆ ಇದು ನಾವು ನಮ್ಮ ಸ್ವಂತ ಅನುಷ್ಠಾನಕ್ಕಾಗಿ ಮಾಡೋದಿದ್ರೆ ಮಾತ್ರ. ನಾವು ಬೇರೆ ಪ್ರತಿಮೆಗಳ ಆರಾಧನೆ ಮಾಡ್ತೀವಿ, ಉದಾಹರಣೆಗೆ ಯಾವುದೋ ಬೇರೆ ದೇವಸ್ಥಾನ ಆಗಿರ್ಬೋದು ಅಥವಾ ಬೇರೆ ಯಾರದ್ದೋ ಮನೆಯಲ್ಲಿ ಪೂಜೆ ಮಾಡೋದಂತಾದ್ರೆ ಈ ಕ್ರಮ ಅಲ್ಲ. ಅಲ್ಲಿ ಯಾವ ಕ್ರಮ ಅಂದ್ರೆ ದೇವರನ್ನ ನಮ್ಮ ಹೃತ್ಕಮಲದಲ್ಲಿ ಧ್ಯಾನ ಮಾಡೋದಲ್ಲ, ಸೂರ್ಯಮಂಡಲ ಸ್ಥಿತ ಭಗವಂತನನ್ನ ಧ್ಯಾನ ಮಾಡಿ ಅಲ್ಲಿಂದ ಸೂರ್ಯಮಂಡಲಾತ್ ಆವಾಹಯಾಮಿ ಅಂತ ಬಿಂಬಕ್ಕೆ ಆವಾಹನೆ ಮಾಡಬೇಕು. ಸ್ವಂತ ಪೂಜೆ ಎಲ್ಲಾದ್ರೆ ಉದ್ಯದ್ಭಾಸ್ವತ್ ಸಮಾಭಾಸಃ ನಾರಾಯಣ ಅಷ್ಟಾಕ್ಷರದ ಧ್ಯಾನವನ್ನು ಮಾಡಿ ತುಳಸಿ ಪುಷ್ಪ ಗಂಧ ಇವುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಎದ್ದು ನಿಂತ್ಕೊಂಡು ಮೊದಲು ಹೇಳಿದ ಕ್ರಮದಲ್ಲಿ ಹೃತ್ಕಮಲದಲ್ಲಿ ಭಗವಂತನನ್ನ ಧ್ಯಾನ ಮಾಡಿ ಚಿಂತನೆ ಮಾಡಿ ಪ್ರಣವ ಉಚ್ಚಾರದ ಮೂಲಕ ಸುಷುಮ್ನ ನಾಡಿಯಿಂದ ಬ್ರಹ್ಮರಂಧ್ರದವರೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ವಾಮನಾಸಪುಟದ ಮೂಲಕ ನಮ್ಮ ಅಂಜಲಿ ಸ್ಥಿತನಾದ ಅಂತ ಹೇಳಿ ಭಗವಂತನನ್ನ ಭಾವನೆ ಮಾಡಿ ಆ ಹೂವು ತುಳಸಿಯನ್ನ ಪ್ರತಿಮೆಗೆ ಸಮರ್ಪಣೆ ಮಾಡಬೇಕು. ಇದು ಸ್ವಂತ ಅನುಷ್ಠಾನದಲ್ಲಿ ಮಾಡುವ ಆವಾಹನೆಯ ಕ್ರಮ. ಪರಾರ್ಥಕ್ಕಾಗಿ ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಬಿಂಬದಲ್ಲಿ ಬೇರೆ ಬಿಂಬಗಳಲ್ಲಿ ನಾವು ಆವಾಹನೆ ಮಾಡೋದಾದರೆ ಪ್ರೋದ್ಯದಾದಿತ್ಯ ವರ್ಣಶ್ಚ ಆ ಧ್ಯಾನದಿಂದ ಹೇ ಸದಾ ಸವಿತೃಮಂಡಲ ಮಧ್ಯವರ್ತಿ ಸೂರ್ಯಮಂಡಲ ಸ್ಥಿತನಾದ ಭಗವಂತನನ್ನ ಧ್ಯಾನ ಮಾಡಿ ಸೂರ್ಯಮಂಡಲಾತ್ ಪ್ರತಿಮಾಯಾಮ್ ಆವಾಹಯಾಮಿ ಅಂತ ಹೇಳಿ ಆವಾಹನೆ ಮಾಡಬೇಕು. ಅಲ್ಲಿ ಒಂದು ಪ್ರಾರ್ಥನೆ ಇದೆ, ಭೋಸ್ವಾಮಿನ್ ಜಗತಾಂನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿ ಭಾವೇನ ಬಿಂಬೇಸ್ಮಿನ್ ಸಂಸ್ಥಿತೋ ಭವ. ಎಲ್ಲ ಜಗತ್ತಿಗೆ ಒಡೆಯನಾದ ನೀನು ಭೋಸ್ವಾಮಿನ್ ಜಗತಾಂನಾಥ ಯಾವತ್ ಪೂಜಾವಸಾನಕಂ, ಈ ಏನು ನನ್ನ ಪೂಜೆ ನಾನು ಮಾಡಬೇಕಂತ ಸಂಕಲ್ಪ ಮಾಡಿದ್ದೀನಿ, ಆ ಪೂಜೆ ಮುಗಿಯುವವರೆಗೆ ನೀನು ಈ ಪ್ರತಿಮೆಯಲ್ಲಿ ಸನ್ನಿಹಿತನಾಗು. ತಾವತ್ವಂ ಪ್ರೀತಿ ಭಾವೇನ ಬಿಂಬೇಸ್ಮಿನ್ ಸಂಸ್ಥಿತೋ ಭವ ಅಂತ ಹೇಳಿ ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡಬೇಕು. ಇಷ್ಟಾದ್ಮೇಲೆ ಮುದ್ರೆಗಳನ್ನು ತೋರಿಸ್ಬೇಕು. ಅವಾಹನಂ ಸ್ಥಾಪನಂಚ ಸಾನ್ನಿಧ್ಯಂ ಸನ್ನಿರೋಧನಂ ಸಮ್ಮುಖೀಕರಣಂಚೈವ ಅವಗುಂಠನಮೇವ ಚ. ಏನು ಮುದ್ರೆಗಳ ಮೂಲಕ ಭಗವತ್ ಚೈತನ್ಯವನ್ನ ಸುಸ್ಥಿರವಾಗುವಂತೆ ಮಾಡಬೇಕು. ಆವಾಹಿತೋ ಭವ, ಸಂಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧೋ ಭವ, ಸಮ್ಮುಖೋ ಭವ, ಅವಗುಂಠಿತೋ ಭವ, ವ್ಯಾಪ್ತೋ ಭವ, ಸುಪ್ರಸನ್ನೋ ಭವ, ಕ್ಷಮಸ್ವ ಅಂಥೇಳಿ. ಅದು ಯಾಕೆ ಮುದ್ರೆಗಳನ್ನು ತೋರಿಸ್ಬೇಕು? ಮುದ್ರೆಗಳ ಉದ್ದೇಶ ಏನಿಲ್ಲಿ? ದೇವತಾ ಚೈತನ್ಯ ಪ್ರತಿಮೆಯಲ್ಲಿ ಆವಾಹನೆ ಆಗೋದಕ್ಕೋಸ್ಕರ
ಆವಾಹನ ಮುದ್ರೆ, ಆವಾಹಿನಿ ಮುದ್ರೆ, ಆವಾಹಿತೋ ಭವ ಅಂತ. ಸಂಸ್ಥಾಪಿತೋ ಭವ, ಆ ಚೈತನ್ಯವನ್ನ ಸ್ಥಿರವಾಗಿ ಅಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರ. ಆಮೇಲೆ ಸನ್ನಿಧಾಯಿನಿ ಮುದ್ರೆ, ಅಲ್ಲಿ ಭಗವತ್ ಸಾನ್ನಿಧ್ಯ ಉಂಟಾಗಬೇಕು, ಸನ್ನಿಹಿತೋ ಭವ ಅಂತ ಹೇಳಿ. ಆಮೇಲೆ ಸನ್ನಿರುದ್ಧೋ ಭವ, ಸಂರೋಧಿನಿ ಮುದ್ರೆ, ಅದನ್ನು ಯಾಕೆ ತೋರಿಸ್ಬೇಕು? ದೇವರಲ್ಲಿ ನಾವು ಏನು ಪ್ರಾರ್ಥನೆ ಮಾಡಿದ್ವಿ, ಬಿಂಬೇಸ್ಮಿನ್ ಸಂಸ್ಥಿತೋ ಭವ ಅಂತ, ಪೂಜಾವಸಾನಕಂ. ಆ ಪೂಜೆ ಮುಗಿಯುವವರೆಗೆ ಈ ವಿಗ್ರಹವನ್ನು ಬಿಟ್ಟು ಚೈತನ್ಯ ಹೋಗಬಾರ್ದು. ಆ ಉದ್ದೇಶಕ್ಕೆ ಆ ಚೈತನ್ಯವನ್ನು ಬಿಗಿದು ಆ ವಿಗ್ರಹದಲ್ಲಿ ಸಂರೋಧನೆ ಮಾಡೋದು, ಅದಕ್ಕೆ ಸಂರೋಧನೆ ಮುದ್ರೆ ಅಂತ ಹೆಸರು. ಆಮೇಲೆ ಸಮ್ಮುಖಿ ಮುದ್ರೆ, ಭಗವಂತ ನಮಗೆ ಸಮ್ಮುಖನಾದ ಅಂತ ಹೇಳಿ ಭಾವನೆ ಮಾಡಬೇಕು. ಭಗವಂತ ಎಲ್ಲೆಲ್ಲೋ ನೋಡ್ತಿದ್ದಾನೆ ಅಂತ ಚಿಂತನೆ ಅಲ್ಲ, ನಮ್ಮನ್ನ ನೋಡ್ತಾ ಇದ್ದಾನೆ, ಅವನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇದೆ. ಆ ಉದ್ದೇಶದಿಂದ ಸಮ್ಮುಖಿ ಮುದ್ರೆ. ಅವಗುಂಠಿನಿ ಮುದ್ರೆಯನ್ನು ತೋರಿಸ್ತಾ ಭಗವಂತ ಎಲ್ಲರಿಗೆ ಬೇಕಾದಂತಹ ಇಷ್ಟಾರ್ಥಗಳನ್ನು ಕೊಡ್ತಾ ಇದ್ದಾನೆ ಅನ್ನುವ ಭಾವನೆ. ಆಮೇಲೆ ವ್ಯಾಪ್ತೋಭವ, ಈ ಬಿಂಬದ ಮೂಲಕ ಸುತ್ತಲೂ ವ್ಯಾಪ್ತನಾಗು ಅಂತ ಹೇಳಿ ವ್ಯಾಪ್ತೋಭವ ಅಂತ ಹೇಳಿ ವ್ಯಾಪಿನಿ ಮುದ್ರೆ. ಹೀಗೆ ಈ 7 ಮುದ್ರೆಗಳನ್ನು ತೋರಿಸ್ಬೇಕು. ಇಷ್ಟಾದ ಮೇಲೆ 3 ಅರ್ಘ್ಯಗಳನ್ನು ಕೊಡಬೇಕು ನಾರಾಯಣ ಗಾಯತ್ರಿಯಿಂದ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ವಿಷ್ಣು ಗಾಯತ್ರಿ 3 ಅರ್ಘ್ಯ. ಆಮೇಲೆ ಮಂತ್ರನ್ಯಾಸ, ನಾವು ಹೇಗೆ ನ್ಯಾಸಗಳನ್ನು ಮಾಡ್ಕೊಳ್ತೀವಿ ಜಪ ಮಾಡುವಾಗ, ಅದೇ ರೀತಿ ವಿಗ್ರಹಕ್ಕೆ ಮೂಲ ಮಂತ್ರದ ನ್ಯಾಸ ಮಾಡಬೇಕು. ಅಂತರ್ಜಾಮಿ ಋಷಿ ಗಾಯತ್ರಿ ಛಂದ ಪರಮಾತ್ಮ ದೇವತಾ. ಆದರೆ ಇಲ್ಲಿ ಹಸ್ತ ನ್ಯಾಸ ಇಲ್ಲ, ಬರೀ ಷಡಂಗನ್ಯಾಸ ಅಥವಾ ಪಂಚಾಂಗನ್ಯಾಸ, ಯಾವುದು ಮಂತ್ರನ್ಯಾಸ ಮಾತ್ರ. ಕ್ರುದ್ಧೋಲ್ಕಾಯ ಹೃದಯಾಯ ನಮಃ, ಹೃದಯಾದಿ ನ್ಯಾಸಗಳನ್ನು ಮಾಡಿ ಮೂಲ ಮಂತ್ರವನ್ನು ವಿಗ್ರಹ ಸ್ಪರ್ಶ ಮಾಡ್ತಾ ಜಪ ಮಾಡಬೇಕು. 28 ಅಥವಾ 108 ಇಷ್ಟು ಮಾಡಿದರೆ ದೇವರನ್ನು ಆವಾಹನೆ ಮಾಡಿದ ಹಾಗಾಯಿತು. ಆಮೇಲೆ ಬೇರೆ ಭಗವತ್ ಸ್ವರೂಪಗಳನ್ನು ಆವಾಹನೆ ಮಾಡಬೇಕು. ಕೃಷ್ಣ, ನರಸಿಂಹ, ವೇದವ್ಯಾಸ ಇತ್ಯಾದಿ ಭಗವದ್ ರೂಪಗಳು ಯಾವುದೆಲ್ಲ ಇದೆ ಅವನ್ನೆಲ್ಲ ಆವಾಹನೆ ಮಾಡಬೇಕು. ಅದಾದಮೇಲೆ ದೇವತೆಗಳನ್ನು ಅದೇ ಕ್ರಮದಲ್ಲಿ ಆವಾಹನೆ ಮಾಡಬೇಕು. ಆವಾಹನೆ ಆದಮೇಲೆ ಉಪಚಾರಗಳನ್ನು ಸಮರ್ಪಣೆ ಮಾಡಬೇಕು. ಪಂಚೋಪಚಾರ, ಷೋಡಶೋಪಚಾರ ಅಂತ ಹೇಳಿ. ಪಂಚೋಪಚಾರ ಅಂದ್ರೇನು, ಷೋಡಶೋಪಚಾರ ಅಂದ್ರೇನು ಅದನ್ನು ತಿಳಿಬೇಕು. ಪಂಚ ಅಂದರೆ 5 ಉಪಚಾರಗಳನ್ನು ಸಮರ್ಪಣೆ ಮಾಡೋದಕ್ಕೆ ಪಂಚೋಪಚಾರ. ಷೋಡಶ ಅಂದರೆ 16 ಉಪಚಾರಗಳನ್ನು ಸಮರ್ಪಣೆ ಮಾಡೋದಕ್ಕೆ ಷೋಡಶೋಪಚಾರ ಪೂಜೆ ಅಂತ. ಅವುಗಳನ್ನು ವಿಸ್ತಾರವಾಗಿ ತಿಳಿಬೇಕು. ಹರಿ ಓಂ.